10ನೇ ತರಗತಿಯ ಲೋಹಗಳ ಶುದ್ಧೀಕರಣ ಎನ್ನುವ ಪರಿಕಲ್ಪನೆ, ಅದರಲ್ಲೂ ವಿಶೇಷವಾಗಿ ತಾಮ್ರದ ವಿದ್ಯುದ್ವಿಭಜನೀಯ ಶುದ್ಧೀಕರಣ, ಈ ಒಂದು ಪರಿಕಲ್ಪನೆಯ ಮೇಲೆ ಯಾವ ರೀತಿಯ ಅನ್ವಯಿಕ ಪ್ರಶ್ನೆಗಳನ್ನು ನಾವು ವಿಚಾರಿಸಬಹುದು, ಮಕ್ಕಳಲ್ಲಿ ಪ್ರಶ್ನಿಸುವ ಕೌಶಲ್ಯವನ್ನು ಹೇಗೆ ಬೆಳೆಸಬಹುದು, ಪ್ರಶ್ನೆಗಳು ಎಂತಹವೇ ಇರಲಿ ಅವುಗಳಿಗೆ ಸ್ಪಷ್ಟವಾದ ಮತ್ತು ನಿಖರವಾಗಿ ಉತ್ತರಿಸುವ ಸಾಮರ್ಥ್ಯವನ್ನು ಹೇಗೆ ನಾವು ಬೆಳೆಸಿಕೊಳ್ಳಬಹುದು, ಈ ರೀತಿಯ ಹಲವಾರು ಅಂಶಗಳನ್ನು ಈ ಒಂದು ಪರಿಕಲ್ಪನೆಯ ಮೇಲೆ ತಿಳಿದುಕೊಳ್ಳೋಣ. ಪ್ರಸ್ತುತಿ ನಾನು ಶ್ರೀರಾಜು ಭೂಶೆಟ್ಟಿ. ಮೊಟ್ಟ ಮೊದಲ ಪ್ರಶ್ನೆ ಹೀಗಿದೆ, ಒಂದು ಅಪ್ಲೈಡ್ ಕ್ವಶನ್. ಏನು ಅಂತಂದರೆ, ತಾಮ್ರದ ವಿದ್ಯುದ್ವಿಭಜನೀಯ ಶುದ್ಧೀಕರಣದಲ್ಲಿ ನಾವು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ತೇವೆ. ಈ ಒಂದು ಟ್ಯಾಂಕಿನಲ್ಲಿ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಲಾಗತ್ತೆ. ಹಾಗಾದರೆ ಪ್ರಶ್ನೆ ಉದ್ಭವ ಆಗುತ್ತೆ, ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಎಂದರೇನು? ಅಂದರೆ ಇಷ್ಟೇ, ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಆಮ್ಲವನ್ನು ಸೇರಿಸುವುದನ್ನು ನಾವು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಎಂದು ಹೇಳುತ್ತೇವೆ. ಹಾಗಾದರೆ ತಾಮ್ರದ ಸಲ್ಫೇಟ್ಗೆ ಆಮ್ಲವನ್ನು ಸೇರಿಸುವ ಉದ್ದೇಶವಾದರೂ ಏನು? ಯಾವ ಕಾರಣಕ್ಕಾಗಿ ನಾವು ಆಮ್ಲವನ್ನು ಸೇರಿಸ್ತೇವೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇದಕ್ಕೆ ಉತ್ತರವನ್ನು ನಾವು ನೋಡೋದಾದರೆ, ತಾಮ್ರದ ಸಲ್ಫೇಟ್ಗೆ ಆಮ್ಲವನ್ನು ಸೇರಿಸುವುದರಿಂದ ಈ ಒಂದು ತಾಮ್ರದ ಸಲ್ಫೇಟ್ ದ್ರಾವಣದ ವಾಹಕತ್ವದ ಸಾಮರ್ಥ್ಯವನ್ನು ನಾವು ಹೆಚ್ಚಿಸಬಹುದಾಗಿದೆ. ಮೀನ್ಸ್ ವಿ ಕ್ಯಾನ್ ಇನ್ಕ್ರೀಸ್ ದ ಕಂಡಕ್ಟಿವಿಟಿ ಆಫ್ ದ ಸೊಲ್ಯೂಷನ್ ಅಂತೇಳಿ ನಾವು ಹೇಳ್ತೇವೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಅಯಾನುಗಳು ವೇಗವಾಗಿ ಚಲಿಸಲು ಮತ್ತು ಸುಲಭವಾಗಿ ಚಲಿಸಲು ಕೂಡ ಇದು ಆಮ್ಲ ಸಹಾಯ ಮಾಡುತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೊ ಹೀಗಾಗಿ ಅಂದರೆ ಏನು ಅಂತಂದರೆ, ತಾಮ್ರದ ಸಲ್ಫೇಟ್ ದ್ರಾವಣದ ವಾಹಕತ್ವ ಸಾಮರ್ಥ್ಯವನ್ನು ಹೆಚ್ಚಿಸಲು ಅಯಾನುಗಳು ವೇಗವಾಗಿ ಮತ್ತು ಸರಳವಾಗಿ ಚಲಿಸುವ ಉದ್ದೇಶಕ್ಕಾಗಿ ನಾವೇನು ಮಾಡ್ತೇವೆ ಅಂದರೆ, ಈ ತಾಮ್ರದ ಸಲ್ಫೇಟ್ಗೆ ಆಮ್ಲವನ್ನು ಸೇರಿಸಿ ಅದನ್ನು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವಾಗಿ ಪರಿವರ್ತಿಸ್ತೇವೆ ಅಂತೇಳಿ ನಾವು ಸ್ಪಷ್ಟವಾದ ಉತ್ತರವನ್ನು ಹೇಳಬಹುದಾಗಿದೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಏನು ಅಂತಂದರೆ, ತಾಮ್ರದ ವಿದ್ಯುದ್ವಿಭಜನೀಯದಲ್ಲಿ, ಇಲ್ಲಿ ತಾಮ್ರದ ಈ ಒಂದು ವಿದ್ಯುದ್ವಿಭಜನೆಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ತಾಮ್ರದ ಸಲ್ಫೇಟ್ ಅಂದರೆ CuSO4 ದ್ರಾವಣವನ್ನು ತೆಗೆದುಕೊಂಡಿದ್ದೇವೆ. ಒಂದು ವೇಳೆ CuSO4 ಬದಲು FeSO4 ದ್ರಾವಣವನ್ನು ತೆಗೆದುಕೊಂಡ್ರೆ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಇದೆ. ಅಂದರೆ ಐರನ್ ಸಲ್ಫೇಟ್ ತೆಗೆದುಕೊಂಡ್ರೆ ಏನಾಗತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಉತ್ತರ ವೆರಿ ಇಂಟ್ರೆಸ್ಟಿಂಗ್ ಇದೆ. ಏನು ಅಂತಂದರೆ, ದ್ರಾವಣದಲ್ಲಿ ಈ ಒಂದು ದ್ರಾವಣದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಪ್ರಕ್ರಿಯೆಯಲ್ಲಿ ವಿದ್ಯುತ್ತನ್ನು ಹರಿಸ್ತೇವೆ. ವಿದ್ಯುತ್ತನ್ನು ಹರಿಸಿದಾಗ ಏನಾಗುತ್ತೆ, CuSO4 ಇದ್ದಿದ್ದು ಅಲ್ಲಿ ಏನಾಗುತ್ತೆ Cu+2 ಮತ್ತು FeSO4 ತೆಗೆದುಕೊಂಡಿದ್ರೆ ಅದು Fe+2. ಈ ರೀತಿ ಅಯಾನುಗಳಾಗಿ ಅವು ವಿಭಜನೆ ಆಗ್ತವೆ. ಎರಡು ಅಯಾನುಗಳು ಇದರಲ್ಲಿ ದ್ರಾವಣದಲ್ಲಿ ಉಂಟಾಗ್ತವೆ. ಅಂದರೆ Cu+2 ಮತ್ತು Fe+2 ಎರಡು ಅಯಾನುಗಳು ಇಲ್ಲಿ ದ್ರಾವಣದಲ್ಲಿ ಉಂಟಾಗ್ತವೆ. ಈ ಎರಡು ಅಯಾನುಗಳು ಕೂಡ ಏನಾಗುತ್ತೆ ಅಂದರೆ, ಇವು ಹೋಗಿ ಈ ಕ್ಯಾಥೋಡ್ ಆ್ಯನೋಡ್ದಿಂದ ಎರಡು ಅಯಾನುಗಳು ಹೋಗಿ ಇಲ್ಲಿ ಕ್ಯಾಥೋಡ್ಗಳ ಮೇಲೆ ಸಂಗ್ರಹ ಆಗತ್ತೆ. ಸೊ ಕ್ಯಾಥೋಡ್ಗಳ ಮೇಲೆ ಸಂಗ್ರಹ ಆಗೋದ್ರಿಂದ ಆ ಕ್ಯಾಥೋಡ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಶುದ್ಧವಾದ, ಅದು ಕಾಪರು ಆಗಿರುವುದಿಲ್ಲ, ತಾಮ್ರನೂ ಆಗಿರುವುದಿಲ್ಲ, ಅಥವಾ ಶುದ್ಧವಾದಂಥ ಕಬ್ಬಿಣನೂ ಆಗಿರುವುದಿಲ್ಲ. ಅಂದರೆ ಇಷ್ಟೇ, ಅದು ಅಶುದ್ಧವಾಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಎರಡು ಅಯಾನುಗಳು Cu+2 ಮತ್ತು Fe+2 ಎರಡು ಅಯಾನುಗಳು ಹೋಗಿ ಕ್ಯಾಥೋಡ್ಗಳ ಮೇಲೆ ಸಂಗ್ರಹ ಆಗೋದ್ರಿಂದ ಅದು ಅಶುದ್ಧವಾಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಶುದ್ಧ ತಾಮ್ರವನ್ನು ಪಡೆಯುವ ಉದ್ದೇಶ ನಮ್ಮದಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ, Fe+2 ಅಯಾನುಗಳು ಕೂಡ ಶೇಖರಣೆ ಆಗೋದ್ರಿಂದ ಅಶುದ್ಧವಾದಂಥ ಲೋಹ ಅಲ್ಲಿ ಉಂಟಾಗತ್ತೆ. ಈ ಕಾರಣಕ್ಕಾಗಿ ನಾವೇನು ಮಾಡ್ತೇವೆ ಅಂದರೆ, ಯಾವ ಒಂದು ಲೋಹ ಇದೆಯೋ ಅದೇ ಲೋಹದ ಲವಣವನ್ನು ನಾವು ಬಳಸ್ಕೊಳ್ತೇವೆ. ಅಂದರೆ ಇಫ್ CuSO4 ಈಸ್ ಟೇಕನ್ ಮೀನ್ಸ್ ಸೇಮ್ ಸಾಲ್ಟ್ ಈಸ್ ಟೇಕನ್. ಇಫ್ ಇಟ್ ಈಸ್ ಕಾಪರ್ ಸಲ್ಫೇಟ್ ಈಸ್ ಟೇಕನ್. ಸೊ ತಾಮ್ರವನ್ನು ನಾವು ಪಡಿಬೇಕು ಅಂದರೆ ತಾಮ್ರದ ಸಲ್ಫೇಟ್ CuSO4 ಏನು ಅಂತಂದರೆ ಅದು ಸಾಲ್ಟ್ ಅಂತಂದರೆ
ಲವಣವನ್ನು ನಾವು ತೆಗೆದುಕೊಳ್ತೇವೆ ಅಂತೇಳಿ ನಾವು ಹೇಳ್ತೇವೆ. ಸೊ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಈ ಒಂದು ಚಿತ್ರದಲ್ಲಿ ನಾವು ನೋಡಿದ್ದೇವೆ ಅಶುದ್ಧ ತಾಮ್ರ ಧನಾಗ್ರ. ಇಲ್ಲಿ ಯಾವಾಗಲೂ ಕೂಡ ಅಶುದ್ಧವಾದ ತಾಮ್ರ ಧನಾಗ್ರಕ್ಕೆ ಜೋಡಿಸಿರ್ತೇವೆ. ಅಂದರೆ ಆ್ಯನೋಡ್ ಅಶುದ್ಧ ಆಗಿರುತ್ತೆ, ಕ್ಯಾಥೋಡ್ ಯಾವಾಗಲೂ ಕೂಡ ಶುದ್ಧವಾದ ಮಾರ್ಕೆಟ್ನಿಂದ ತೆಗೆದುಕೊಂಡು ಬಂದಂಥ ಒಂದು ಶುದ್ಧವಾದ ತಾಮ್ರದ ಪಟ್ಟಿಯನ್ನು ನಾವು ಇಲ್ಲಿ ಏನು ಮಾಡ್ತೇವೆ ಅಂದರೆ ಋಣಾಗ್ರಕ್ಕೆ ಜೋಡಿಸಿರ್ತೇವೆ. ಋಣಾಗ್ರಕ್ಕೆ ಅದನ್ನೇ ನಾವು ಏನಂತ ಕರಿತೇವೆ, ಕ್ಯಾಥೋಡ್. ಹಾಗಾದರೆ ಶುದ್ಧವಾದದ್ದು ಕ್ಯಾಥೋಡ್ ಆಗಿರುತ್ತೆ, ಅಶುದ್ಧವಾದದ್ದು ಯಾವಾಗಲೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಅದು ಆ್ಯನೋಡ್ ಆಗಿರುತ್ತೆ. ಅಶುದ್ಧವಾದದ್ದು ಆ್ಯನೋಡ್ ಆಗಿರುತ್ತೆ, ಅಂದರೆ ಧನಾಗ್ರಕ್ಕೆ ಜೋಡಿಸಿರ್ತೇವೆ. ಒಂದು ವೇಳೆ ಇದನ್ನು ಅದಲು ಬದಲು ಮಾಡಿದಾಗ ಅಂತಂದರೆ ಇಷ್ಟೇ, ನಾವು ಅಶುದ್ಧ ತಾಮ್ರ ಧನಾಗ್ರಕ್ಕೆ ಜೋಡಿಸೋದ್ರ ಬದಲಿ ಅಶುದ್ಧವಾದದ್ದನ್ನು ನಾವು ಏನು ಮಾಡ್ತೇವೆ ಅಂತಂದರೆ ಅದನ್ನು ಋಣಾಗ್ರಕ್ಕೆ ಜೋಡಿಸ್ತೇವೆ, ಶುದ್ಧವಾದದ್ದನ್ನು ಧನಾಗ್ರಕ್ಕೆ ಜೋಡಿಸ್ತೇವೆ. ಅವಾಗ ಏನಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಂದರೆ ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ಎರಡನ್ನೂ ಅದಲು ಬದಲು ಮಾಡಿದಾಗ ಅಲ್ಲಿ ಏನಾಗ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲೇನಾಗತ್ತೆ ಅಂತಂದರೆ ಪ್ರಕ್ರಿಯೆಗಳು ಎರಡೂ ಕೂಡ ಸೇಮ್ ಆಗುತ್ತೆ. ಇದರಲ್ಲಿ ಕೂಡ ಏನಾಗುತ್ತೆ ಅಂದರೆ ಆ್ಯನೋಡ್ದಿಂದ ಕಾಪರ್ ಅಯಾನುಗಳು, ಇಲ್ಲಿ ಆ್ಯನೋಡ್ದಿಂದ ಕಾಪರ್ ಅಯಾನುಗಳು ಏನಾಗುತ್ತೆ, ಯಾವಾಗ ಇದು ಆ್ಯನೋಡ್ ಆಗಿರುತ್ತೆ, ಆ್ಯನೋಡ್ದಿಂದ ಕಾಪರ್ ಅಯಾನುಗಳು ಇಲ್ಲಿ ಬಂದು ಸೇರಿಕೊಳ್ಳುತ್ತೆ, ದ್ರಾವಣಕ್ಕೆ ಸೇರಿಕೊಳ್ಳುತ್ತೆ. ನಂತರ ಇದನ್ನು ನಾವು ಈಗ ಕ್ಯಾಥೋಡ್ ಮಾಡಿರೋದ್ರಿಂದ ಆ್ಯನೋಡ್ದಿಂದ ಬಂದಂಥ ಕಾಪರ್ ಅಯಾನುಗಳು ಇಲ್ಲಿ ಕ್ಯಾಥೋಡ್ಗಳ ಮೇಲೆ ಸಂಗ್ರಹ ಆಗುತ್ತೆ. ಸೊ ಕ್ಯಾಥೋಡ್ ಮೇಲೆ ಸಂಗ್ರಹ ಆಗುತ್ತೆ. ಆದರೆ ಇಲ್ಲಿ ಕ್ಯಾಥೋಡ್ ಏನಾಗುತ್ತೆ ಅಂತಂದರೆ ಇದು ಅಶುದ್ಧ ಆಗಿರೋದ್ರಿಂದ, ಕ್ಯಾಥೋಡನ್ನು ಅಶುದ್ಧ ಆಗಿ ನಾವು ಇಲ್ಲಿ ಅದಲು ಬದಲು ಮಾಡಿದ್ರಿಂದ ಅದೇನಾಗುತ್ತೆ ಅಂದರೆ ಇಲ್ಲಿ ಆ ಒಂದು ಅಯಾನುಗಳು, ಕಾಪರ್ ಅಯಾನುಗಳು ಏನಿದಾವಲ್ಲ, CU ಅಯಾನುಗಳು ಇಲ್ಲಿ ಬಂದು ಕ್ಯಾಥೋಡ್ಗಳ ಮೇಲೆ ಸಂಗ್ರಹ ಆದರೂ ಕೂಡ ಅದು ಸಂಪೂರ್ಣವಾಗಿ ಶುದ್ಧ ಆಗಿರುವುದಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಯಾಕಂದರೆ ಕ್ಯಾಥೋಡ್ ಅಶುದ್ಧ ಆಗಿರೋದ್ರಿಂದ ಸೊ ಇದು ಸಂಪೂರ್ಣ ಶುದ್ಧವಾದಂಥ ಕಾಪರ್ ನಾವು ತಾಮ್ರವನ್ನು ಪಡೆಯುವುದು ಅದು ಅಸಾಧ್ಯವಾಗತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಯಾವಾಗಲೂ ಕೂಡ ನಾವೇನು ಮಾಡ್ತೇವೆ ಅಂದರೆ ಅಶುದ್ಧವಾದ ತಾಮ್ರವನ್ನು ಧನಾಗ್ರಕ್ಕೆ ಜೋಡಿಸ್ತೇವೆ, ಧನಾಗ್ರಕ್ಕೆ, ಶುದ್ಧವಾದ ತಾಮ್ರದ ಪಟ್ಟಿಯನ್ನು ಋಣಾಗ್ರಕ್ಕೆ ನಾವು ಜೋಡಿಸ್ತೇವೆ. ಈ ರೀತಿ ಒಂದು ಅನ್ವಯಿಕ ಪ್ರಶ್ನೆಗಳನ್ನು ಈ ಒಂದು ಪರಿಕಲ್ಪನೆಯ ಮೇಲೆ ತಿಳಿದುಕೊಂಡೆವು. 10ನೇ ತರಗತಿಯ ಇನ್ನೂ ಹಲವಾರು ಪರಿಕಲ್ಪನೆಗಳ ಮೇಲೆ ಪ್ರಶ್ನಿಸುವ ಮನೋಭಾವನೆ ಮತ್ತು ಅನ್ವಯಿಕ ಪ್ರಶ್ನೆಗಳನ್ನು ನಿರಂತರವಾಗಿ ಚರ್ಚಿಸೋಣ. ಧನ್ಯವಾದಗಳು.